ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಟ್ರೀಮ್ ಕನ್ನಡಿಗ. ಸೊ ಇವತ್ತು ನಮ್ಮ GTಯಲ್ಲಿ ಸ್ವಲ್ಪ ಇಂಟ್ರೋ ಬೇಗ ಕೊಡಬೇಕು. ಏನಾಯಿತು ಅಂತಂದರೆ ಮೈಕಲ್ ವೈಫ್ ಬಂದು ಒಂದು ಅನ್ಕಂಫರ್ಟೇಬಲ್ ಸಿಚುವೇಷನಲ್ಲಿ ಸಿಗಾಕೋತಾರೆ ಮೈಕಲ್ ಹತ್ರ, ಅವ್ರದ್ದು ಟೆನ್ನಿಸ್ ಕೋಚ್ ಜೊತೆ. ಸೊ ಇವಾಗ ಅವ್ರನ್ನ ಆ ಟೆನ್ನಿಸ್ ಕೋಚ್ನ ಮೈಕಲ್ ಮತ್ತು ಫ್ರ್ಯಾಂಕ್ಲಿನ್ ಇಬ್ಬರು ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವನ್ನ ಸಾಯಿಸಬೇಕು, ಅವನ್ನ ಹಿಡಿಬೇಕು ಅಂತ. ಸೊ ವಿ ಆರ್ ಚೇಸಿಂಗ್ ಹಿಮ್ ನಾವು. ಮುಂದೆ ರೆಡ್ ಕಾರಲ್ಲಿ ಇರೋದೇ ಆ ಟೆನ್ನಿಸ್ ಕೋಚು. ಇದ್ಯಾವುದೋ ಪಿಕಪ್ ಟ್ರಕ್ಕಲ್ಲಿ ನಾವು ಮತ್ತು ಮೈಕಲ್ ಮತ್ತು ಫ್ರ್ಯಾಂಕ್ಲಿನ್ ಹೋಗ್ತಾ ಇದ್ದಾರೆ. ಸೊ ವಿ ಆರ್ ಫಾಲೋಯಿಂಗ್ ಹಿಮ್. ಅಯ್ಯೋ, ಎಷ್ಟು ತಿನ್ ಲೇನ್ಸ್ ಇದೆ ನೋಡಿ ಗೈಸ್ ಇಲ್ಲಿ. ಸುಮ್ಮನೆ ಹೆಸರಿಗಷ್ಟೇ ಇದು ಜೂಬ್ಲಿ ಹಿಲ್ಸು. ರೋಡೆಲ್ಲ ಮಾತ್ರ ಇಷ್ಟಿಷ್ಟೇ ಇಕ್ಕಟ್ಟಾಗಿದೆ. ಇವಾಗ ಅವನ್ನ ಬೇಗ ಫಾಲೋ ಮಾಡ್ಕೊಂಡು ಹೋಗಬೇಕು. ಮ್ಯಾಪಲ್ಲಿ ನಮ್ಮ ಮುಂದೆನೇ ಇದ್ದಾನೆ ಆ ರೆಡ್ ಮಾರ್ಕು. ಅವನು ಯಾರೋ ಇವನು ರೋಡ್ ಸೆಂಟ್ರಲ್ ಟಕ್ ಹಾಕ್ಕೊಂಡು ಅವನು ಮಿಕ್ಸ್ ಆಗ್ತಿದ್ದಾನೆ ಗೈಸ್. ಸೊ ಲೆಟ್ಸ್ ಗೋ, ನೋಡೋಣ. ಇವಾಗ ನಮ್ಮದು ಕ್ಯಾನಿಯನ್ಗೆ ಹೋಗಿ ಅಂತ ಹೇಳ್ತದೆ. ಸೊ ಪ್ರಾಬ್ಲಿ ಅವನು ಕ್ಯಾನಿಯನ್ ಹತ್ರ ಹೋಗಿರ್ತಾನೆ. ಸೊ ನಾವು ಆ ಜಾಗಕ್ಕೆ ಹೋಗಬೇಕು, ಹೋಗಿ ಚೆಕ್ ಮಾಡೋಣ ಎಲ್ಲಿದ್ದಾನೆ ಏನು ಹಂಗೆ ಅಂತ. ಸೊ ಇಲ್ಲೇ ರೈಟ್ ತೊಗೊಂಡು ಇಲ್ಲೇ ಗೈಸ್, ಅಲ್ಲೇ ಕಾರಿದೆ. ಏನು ಮೇಲಿರೋದು ಅವನೇನಾ? ಓ ಎಸ್ ಅವನೇ ಗೈಸ್ ಮೇಲಿರೋದು. ಬೈತವನು ನೋಡಿ ಗೈಸ್ ಮೈಕಲ್ಲು, ಹಿಂಗೆಲ್ಲ ಮಾಡಿದೆ ನೀನು ಹಂಗೆ ಹಿಂಗೆ ಅಂತ. ಸೊ ಇವಾಗ ಇಲ್ಲೇನು ಮಾಡೋದು ನೋಡೋಣ. ಓಕೆ ಗೈಸ್, ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತವ್ರೆ ಗೈಸ್. ಓ ಗಾಡ್ ಗೈಸ್, ಬಿಲ್ಡಿಂಗ್ನ ಗೈಸ್ ಇವಾಗ ಮಾತುಕತೆ ಆಗಿದೆ ಅವರಿಬ್ಬರ ಮಧ್ಯದಲ್ಲಿ. ಸೊ ಇವಾಗ ಏನು ಅಂತಿದ್ದಾನೆ ಮೈಕಲ್ಲು ಅಂತಂದರೆ, ಈ ಬಿಲ್ಡಿಂಗ್ನ ಎಳ್ದು ಬಿಸಾಕೋದಂತೆ ಮೇಲಿಂದ ಕೆಳಗಡೆ ತನಕ, ಅವ್ನ ಮನೆಯೇ ಕ್ಲಿಯರ್ ಮಾಡಿಬಿಡೋದು ಅಂತ. ಅಲ್ಲಿ ನೋಡಿ ಗೈಸ್, ಅಲ್ಲಿ ದಾರ ಕಟ್ಟಿದ್ದಾರೆ. ದಾರ ಕಟ್ಟಿ ಕಾರಿಂದ ಅದನ್ನು ಎಳ್ದು ಬಿಸಾಕೋದು ಮನೇನ ಅಂತ ಇವಾಗ ಪ್ಲ್ಯಾನು. ತುಂಬ ದೊಡ್ಡ ಪ್ಲ್ಯಾನೇ ಮಾಡಿದ್ದಾನೆ ಮೈಕಲ್ಲು. ಬಟ್ ಅಷ್ಟೆಲ್ಲ ಬೇಕಿತ್ತಾ ಅಂತ. ಅವ್ನು ನೋಡಿದ್ರೆ ಮನೆಯೇ ನಂದು ಅಲ್ಲ ಅಂತ ಹೇಳ್ತಿದ್ದಾನೆ. ಓ ಮೈ ಗಾಡ್, ದೊಡ್ಡ ಧ್ವಂಸನೇ ಆಗುತ್ತೆ ಗೈಸ್ ಇವಾಗ ಇಲ್ಲಿ. ಓ ಬಿತ್ತು ಹೋಯ್ತು ಗೈಸ್. ಎಷ್ಟು ದೊಡ್ಡ ಮನೆ ನೋಡಿ, ಏನು ಮಾಡ್ತಾವ್ರು ಇಬ್ಬರು ಸೇರ್ಕೊಂಡಿಲ್ಲಿ. ಎಳ್ದ ಹೋಯ್ತು ಗೈಸ್. ಯಪ್ಪ, ಎಷ್ಟು ದೊಡ್ಡ ಮನೆ ನೋಡಿ, ಎಲ್ಲ ಧ್ವಂಸ. ಏನು ಸುಮಾರು ಖರ್ಚಾಗಿರುತ್ತಾ ಈ ಮನೆಗೆ? ಮನೆನೇ ಖಾಲಿ ಗೈಸ್. ಯಪ್ಪ, ಅಷ್ಟೇನಾ ಇವಾಗ? ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ನಾವು? ಲೆಟ್ಸ್ ಗೋ. ನೆಕ್ಸ್ಟ್ ಮೈಕಲ್ ಮನೆಗೆ ಅಷ್ಟೇ ಗೈಸ್. ಅವ್ನ ಮನೇನ ಬೀಳ್ಸಾಕ್ಬಿಟ್ವಿ. ಇವಾಗ ಮೈಕಲ್ ಮನೆಗೆ ಹೋಗೋದು. ಮೈಕಲ್ ಹತ್ರ ಇಕ್ಕೊಂಡ್ರೆ ಯಾರೋ ಕಾಲ್ ಮಾಡ್ತಾವ್ರೆ. ಅದು ಅವನ ಮನೆ ಅಲ್ಲ ಅಂತ ಹೇಳ್ತಾವನೆ ಗೈಸ್. ಎಕ್ಸಾಕ್ಟ್ಲಿ, ಟೆನ್ನಿಸ್ ಕೋಚ್ಗೆ ಅಷ್ಟೆಲ್ಲ ಮನೆ ಎಲ್ಲಿಂದ ಬರುತ್ತೆ? ಹೈಡಿಂಗ್ ಅಂತೆ. ಗ್ರೀನ್ ಲೈಟ್ ಅಂತೇನೋ ಅಂತವಳು. ಯಾರಿದು? ಮಾರ್ಟಿನ್ ಮದ್ರಾಜು. ಹೂ ಇಸ್ ದಿಸ್ ಮಾರ್ಟಿನ್ ಮದ್ರಾಜು? ನೋಡಿ ಗೈಸ್, ಇಲ್ಲಿ ಆಡ್ಕೊತವನೆ ಮೈಕಲ್ ಅವಳನ್ನ. ಓ ಬಿತ್ತು, ಇಲ್ಲಿಂದ ಬಿತ್ತು ಗೈಸ್. ಇಲ್ಲಿಂದ ಶೂಟ್ಸ್ ಬೀಳ್ತಾ ಇದೆ ಗೈಸ್. ಈ ಮಾರ್ಟಿನ್ ಮಡ್ರಾಸೋ ಯಾರೋ ದೊಡ್ಡ ಗ್ಯಾಂಗ್ಸ್ಟರ್ ಗೈಸ್. ನೋಡಿ, ಅಯ್ಯೋ, ಎಲ್ಲ ಕಡೆಯಿಂದ ನಮಗೆ ಶೂಟ್ ಮಾಡ್ತಾವ್ರೆ. ಗ್ರೀನ್ ಲೈಟ್ ಅಂದರೆ ಇದೇನಾ? ಇಲ್ಲಿ ಲೂಸ್ ಮಡ್ರಾಸೋಸ್ ಮೆನ್ ಅಂತೆ. ಅಯ್ಯೋ, ಏನು ಗೈಸ್, ಯಾರೋ ಟೆನ್ನಿಸ್ ಕೋಚ್ನ ಹೊಡೆಯೋಕೆ ಹೋಗಿ ಯಾರ್ದೋ ಮನೆ ಬೀಳ್ಸಾಕ್ಬಿಟ್ಟು ಇಲ್ಲದೇ ಇರೋ ಪ್ರಾಬ್ಲಮ್ನ ತಲೆ ಮೇಲೆ ಹಾಕ್ಕೊಂಡಿದ್ದೀವಿ ಇಬ್ಬರು ಇವಾಗ. ಓ ಇದು ಯಾವುದೋ ಡಬ್ಬ ಟ್ರಕ್ ಬೇರೆ ಕೊಟ್ಟಿದ್ದಾರೆ, ಪಿಕಪ್ ಟ್ರಕ್. ಇದರಲ್ಲಿ ಎಷ್ಟು ಸ್ಪೀಡಾಗಿ ಹೋಗೋಕ್ಕಾಗುತ್ತೆ? ಅವ್ರದ್ದು ನೋಡಿ ಗೈಸ್, ಎಲ್ಲ ಕಾರ್ ಹೆಂಗಿದೆ. ನಮ್ದು ಯಾವುದೋ ಪಿಕಪ್ ಟ್ರಕ್ಕು. ಅಲ್ಲಿ ನೋಡಿ, ಅಲ್ಲಿ ತೂತು ಬೀಳ್ತಾ ಇರೋದು ಪಿಕಪ್ ಟ್ರಕ್ಕಲ್ಲಿ. ಹಿಂದೆ ಏನು ಎಲ್ಲ ಕ್ಯಾರೆಕ್ಟರ್ನ ಶಿಫ್ಟ್ ಮಾಡಿ ಶೂಟ್ ಮಾಡೋಕೆ ಹೇಳ್ತಿದ್ದಾರೆ ಮೇಲೆ. ನೋಡಿ, ಇದರಲ್ಲಿ ಏನು ಬ್ಯಾಲೆನ್ಸಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಎಸ್, ಇವಾಗ ನಾವು ಫ್ರ್ಯಾಂಕ್ಲಿನ್ ಕ್ಯಾರೆಕ್ಟರ್ಗೆ ಶಿಫ್ಟ್ ಆಗಿದ್ದೀವಿ. ಫ್ರ್ಯಾಂಕ್ಲಿನ್ ಕ್ಯಾರೆಕ್ಟರ್ ಏನು ಮಾಡಬೇಕು ಅಂದರೆ,
ಈ ಗನ್ ಶೂಟ್ ಮಾಡಬೇಕು, ಅಲ್ಲಿ ಹಿಂದೆ ಬರ್ತಾರಲ್ಲ ಅವ್ರನ್ನ ಶೂಟ್ ಮಾಡಬೇಕು. ಬಟ್ ಇದರಲ್ಲಿ ಏಮ್ ಮಾಡೋದೇ ಕಷ್ಟ ಗೈಸ್, ತುಂಬ ಕಷ್ಟ ಇರಲ್ಲ ಏಮ್ ಮಾಡೋದು. ಲೆಟ್ಸ್ ಸಿ ಏನು ಮಾಡೋಕ್ಕಾಗುತ್ತೆ ಅಂತ. ಲೆಟ್ಸ್ ಚೆಕ್. ಇದರಲ್ಲಿ ಪ್ರಾಬ್ಲಮ್ಮೇ ಇದು ಗೈಸ್, ಶೂಟ್ ಮಾಡೋಕ್ಕಾಗಲ್ಲ ನೀಟಾಗಿ. ನನಗಾಗ್ತಾಯಿಲ್ಲ, ಬೇರೆ ಎಲ್ಲ ಮಾಡ್ತಾರೆ. ನಿಮಗೆ ಕಂಟ್ರೋಲರಲ್ಲಿ ಮಿಕ್ಕಿದೆಲ್ಲ ಆಡ್ಬೋದು, ಬಟ್ ಶೂಟಿಂಗ್ ಒಂದು ಕಷ್ಟ ಆಗ್ತಾಯಿದೆ. ಟ್ರಕ್ ನೋಡಿ ಗೈಸ್, ಯಾವುದಕ್ಕೂ ಬರಲ್ಲ ಟ್ರಕ್, ಹಂಗಾಗಿದೆ. ತೂತಿಕ್ಬಿಟ್ಟಿದೆ ಎಲ್ಲ ಸೇರಿಕೊಂಡು. ಯಪ್ಪ ಫುಲ್ ಶೂಟ್. ನಾನು ನೋಡಿ ಸಿಟಿ ಸೆಂಟ್ರಲ್ಲಿ ನಾನು ಯಾರನ್ನೋ ಶೂಟ್ ಮಾಡಿದೆ ಪಾಪ, ಯಾರೋ ಪೆಡೆಸ್ಟ್ರಿಯನ್ನು. ಇರಿ ಇವಾಗ ಎಲ್ಲರನ್ನೂ ಶೂಟ್ ಮಾಡೋದೆ. ಹಿಂದೆ ನೋಡಿ ಗೈಸ್ ತೂತಾಗಿರೋದು ಟ್ರಕ್ಕಲ್ಲಿ. ಯಪ್ಪ ಇವಾಗ ಶೂಟ್ ಮಾಡೋದಿರಿ. ನಾನು ಜನ ಎಲ್ಲ ಶೂಟ್ ಮಾಡ್ತಿದ್ದೀನಿ, ಅವನ್ನ ಶೂಟ್ ಮಾಡು ಅಂದರೆ ಯಪ್ಪ. ಇರಿ ಪಕ್ಕದಲ್ಲಿ ಇದನ್ನು ಕೊಡೋದಿರಿ ಇವಾಗ ಅವನಿಗೆ. ಅದು ಏನು ಕೊಟ್ಟೆ ಚೂರು. ಬಿತ್ತು 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 ಹೋದ ಗೈಸ್. ಅವನು ಸ್ವಲ್ಪ ಗೊತ್ತಾಗಬೇಕಷ್ಟೇ, ಗೊತ್ತಾದರೆ ಶೂಟ್ ಮಾಡ್ತಾರಲ್ಲ ಎಲ್ಲರೂ. ನೋಡಿ ಅವನಿಗೂ ಬಿತ್ತು, ಹೋಯ್ತು, ಹೋದ್ರು ಗೈಸ್. ದೇ ಆರ್ ಗಾನ್. ವಿ ಲಾಸ್ಟ್ ಮದ್ರಾಸ್ ಮೆನ್. ಇವಾಗ ನೆಕ್ಸ್ಟ್ ಫ್ರ್ಯಾಂಕ್ಲಿನ್ಗೆ ಶಿಫ್ಟ್ ಆಗಿದ್ದೀನಿ. ಲೆಟ್ಸ್ ಗೋ ಟು ಹೋಮ್. ಅಲ್ಲ ಸಾರಿ, ಮೈಕಲ್ಗೆ. ಟ್ರಕ್ ಮಾತ್ರ ಏನಿಲ್ಲ ಗೈಸ್, ಹೋಗಿ ಗುಜರಿಯಲ್ಲಿ ಬೀಸಾಕೋದೆ ಟ್ರಕ್ನ. ಅಲ್ಲಿ ನೋಡಿ ಎಷ್ಟು ತೂತಾಗಿದೆ ಟ್ರಕ್ಗೆ. ಯಪ್ಪ ಪಿಕಪ್ ಟ್ರಕ್ ಥರನೇ ಇದೆ ಅದು, ಯಾವುದೋ ಆರ್ಮಿ ವೆಹಿಕಲ್, ಆರ್ಮಿಯಿಂದ ಬಂದಿರೋ ಥರ ಇದೆ ಗಾಡಿ. ಅದು ಅಪ್ರೈಸ್ ಮಾಡ್ತಾಯಿದ್ದಾನೆ. ಸೊ ಫ್ರ್ಯಾಂಕ್ಲಿನ್ಗೆ ಮೈಕಲ್ಲು ಒಳ್ಳೆ ಕೆಲಸ ಮಾಡಿದೆ ಹಂಗೆ ಹಿಂಗೆ ಅಂತ ಅದೇ ಹೇಳ್ತಾವನೆ. ತುಂಬ ಚೆನ್ನಾಗಿ ಮಾಡಿದೆ, ಏನು ಗಾಬರಿ ಏನಾಗಿಲ್ಲ ಹಂಗೆ ಹಿಂಗೆ ಅಂತ ಮೈಕಲ್ ಹೇಳ್ತಾನೆ. ಇವಾಗ ಫ್ರ್ಯಾಂಕ್ಲಿನ್ ಮನೆಗೆ ಹೋಗಿ ಏನು ಮಾಡೋದು ಅಂತ ನೋಡಬೇಕು. ಆದರೂ ಏನು ಒಂದು ಮನೇನ ಬೀಳಿಸ್ಬಿಟ್ಟಿದ್ದೀವಿ, ಅದು ಯಾರ್ದೋ ಗ್ಯಾಂಗ್ಸ್ಟರ್ದು. ಅವ್ನು ನೋಡಿದ್ರೆ ಇಮಿಡಿಯೇಟಾಗಿ ನಮ್ಮನ್ನು ಶೂಟ್ ಮಾಡೋಕ್ಕೆ ಜನನ ಕಳಿಸಿದ್ದಾನೆ. ಅವ್ರನ್ನ ತಪ್ಪಿಸ್ಕೊಂಬಂದಿದ್ದೀವಿ. ಬಟ್ ನನ್ನ ಪ್ರಕಾರ ಇದು ಇಲ್ಲಿಗೆ ನಿಲ್ಲಲ್ಲ ಅನಿಸುತ್ತೆ. ಗ್ಯಾಂಗ್ಸ್ಟರ್ ಸುಮ್ಮನೆ ಬಿಡ್ತಾನ, ಮನೇನ ಬೀಳ್ಸಾಕಿದ್ದೀವಿ, ಅವ್ರ ಜನನ ಸಾಯಿಸಿದ್ದೀವಿ ಅಂದರೆ. ಬಟ್ ಆದರೂ ಮೈಕಲ್ ಏನು ಕಮ್ಮಿ ಅಲ್ಲ ಗೈಸ್. ನೋಡಿ ಎಷ್ಟು ಈಸಿಯಾಗಿ ತಪ್ಪಿಸ್ಕೊಂಡ. ಇಲ್ಲೇ ಲೆಫ್ಟಲ್ಲೇ ಇದೆ, ನಾನು ಡ್ರೆಸ್ ಸೀದಾ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಮನೆಗೆ ಹೋಗಿ ಚೆಕ್ ಮಾಡೋಣ. ಫ್ರ್ಯಾಂಕ್ಲಿನ್ನು ವಾಪಸ್ ಕಳಿಸ್ಬೇಕು. ಟೈಮ್ಗೆ ಬಂದಾಗ ಗೈಸ್ ಫ್ರ್ಯಾಂಕ್ಲಿನ್ನು ಟ್ರಕ್ ತೊಗೊಂಡು, ಇಲ್ಲ ಅಂದರೆ ಅವನು ಟೆನ್ನಿಸ್ ಕೋಚ್ ತಪ್ಪಿಸ್ಕೊತ ಇದ್ದ ನಮ್ಮಿಂದ. ಮೈಕಲ್ಲು ಥ್ಯಾಂಕ್ಸ್ ಹೇಳ್ತಿದ್ದಾನೆ, ಒಳ್ಳೆ ಕೆಲಸ ಮಾಡಿದೆ, ನಂಗೆ ಹೆಲ್ಪ್ ಮಾಡಿದೆ ನೀನು ಅಂತ. ಫ್ರ್ಯಾಂಕ್ಲಿನ್ ಹೇಳ್ತಾನೆ ಇಟ್ಸ್ ಅಂದರೆ ಒಂಥರ ಒಂದು ಗುರು ಮತ್ತು ಶಿಷ್ಯ ಮಧ್ಯೆ ಇರೋ ಮಾತುಕತೆ ಅದು. ಯಾರೋ ಬಂದರು ಗೈಸ್. ಯಾರಿದು? ಯಾರೋ ಹಳೆ ಅಂಕಲು. ಯಾರಪ್ಪ ನೀನು? ಹೂ ಆರ್ ಯು? ಲೈಸೆನ್ಸ್ ಎಲ್ಲ ಕೇಳ್ತಾವ ನಿಮ್ಮ ಪೊಲೀಸಾ? ಲೈಸೆನ್ಸ್ ಎತ್ತಿಕೊಂಡ? ಹೂ ಅವನೇ ಗೈಸ್ ಗ್ಯಾಂಗ್ಸ್ಟರು. ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟವನೇ, ಮನೆ ಹೊಡೆದಾಕಿರೋದಕ್ಕೆ. ಫ್ರ್ಯಾಂಕ್ಲಿನ್ ನಮಗೆ ಅವನ ಬಗ್ಗೆ ಹೇಳ್ತಾ ಇದ್ದಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಗ್ಯಾಂಗ್ಸ್ಟರ್ ಗೈಸ್ ಅವನು. ಬ್ಯಾಟ್ ಎಲ್ಲ ತಂದವನೇ, ಹೊಡಿತಾನ? ಕೊಟ್ಟ ಗೈಸ್. ಯಪ್ಪ ಬೇಸ್ಬಾಲ್ ಬ್ಯಾಟಲ್ಲೇ ಕೊಟ್ಟ. ಕೇಳ್ತಾವನೆ ಗೈಸ್ ಅವನ್ನೇ. ನೋಡಿ ಎಲ್ಲ ಅದೇ ಹೇಳ್ತಿರೋದು. ಮೈಕಲ್ಲು ಸ್ವಲ್ಪ ಅರ್ಜೆನ್ಸಿ ಮಾಡಿಬಿಟ್ಟ. ಅವ್ನು ಟೆನ್ನಿಸ್ ಕೋಚ್ ಅಷ್ಟು ದೊಡ್ಡ ಮನೆ ಇರುತ್ತೆ ಅಂತ ಅವ್ನು ಯೋಚನೆ ಮಾಡಬೇಕಾಗಿತ್ತು ಹೆಂಗಿರುತ್ತೆ ಅಂತ. ಯಪ್ಪ $2.5 million ಕೊಡ್ಬೇಕಂತ ಗೈಸ್ ನಾವು ಇವಾಗ ಅವನಿಗೆ ಆ ಮನೇನ ರೆಡಿ ಮಾಡಿಸೋದಕ್ಕೆ.
ಇದೆಲ್ಲ ಬೇಕಿತ್ತ ಇವನಿಗೆ ನೋಡಿಕೊಂಡು ಅವನ್ನ ಮಾತ್ರ ಹಿಡ್ಕೊಂಡೋಗ್ಬಿಟ್ಟು ಮನೆಯೇ ಹೇಳ್ದಾಗ ಬಂದುಬಿಟ್ಟಿದ್ದೀವಿ ನಾವೆಲ್ಲ ಸೇರಿಕೊಂಡು. $2.5 million ಅಂದರೆ ಎಷ್ಟು? 25 lakhs $25 ಇಂಡಿಯನ್ ದುಡ್ಡಲ್ಲಿ ಎಷ್ಟಾಗುತ್ತೆ ಅಂತ ನನಗೆ ಕರೆಕ್ಟಾಗಿ ಗೊತ್ತೂ ಇಲ್ಲ. ಸುಮ್ಮನೆ ದೊಡ್ಡ ಸೀನ್ ಮಾಡ್ಕೊಂಡ ಗೈಸ್. ಓಲ್ಡ್ ಫ್ರೆಂಡ್. ಗೈಸ್, ಓಜಿ ಲೆಸ್ಟರ್ ಇಸ್ ಬ್ಯಾಕ್. ಗೊತ್ತಲ್ವ ಗೈಸ್, ಫಸ್ಟ್ ಮಿಷನಲ್ಲಿ ಅಂದರೆ ಸ್ಟಾರ್ಟಿಂಗಿಂದ ಅವರೆಲ್ಲ ಸೇರಿಕೊಂಡು ರಾಬ್ರಿ ಮಾಡಿರ್ತಾರೆ. ಇವಾಗ ಆ ಥರ ದುಡ್ಡು ಬೇಕು ಅಂದರೆ ಇರೋದು ಒಂದೇ ಆಪ್ಷನ್ನು, ಲೆಸ್ಟರ್ಗೆ ಫೋನ್ ಮಾಡಬೇಕು. ಲೆಸ್ಟರೇ ಮಾಸ್ಟರ್ ಮೈಂಡು. ಸೊ ಈ ಗೇಮಲ್ಲಿ ಒಂಥರ ಅವನು ಓಜಿ ಇದ್ದಂಗೆ. ಸೊ ಈ ಪರ್ಟಿಕ್ಯುಲರ್ ಮಿಷನ್ ಆಯಿತು. ಅಲ್ಲಿಂದ ನೆಕ್ಸ್ಟ್ ಏನು? ಲೆಸ್ಟರ್ಗೆ ಫೋನ್ ಮಾಡಿದೆ ನಮ್ಮ ಮೈಕಲ್ಲು. ಗೈಸ್ ಇವಾಗಿಂದ ಏನು ಗೊತ್ತಾ ಗೈಸ್, ಒಳ್ಳೆಯವ್ರ ಥರ ಎಲ್ಲ ಇರೋದಿಲ್ಲ ಮೈಕಲ್ಲು. ಈಸ್ ಗೆಟ್ ರಿಟೈರ್ಮೆಂಟ್ನ ಬಾಯ್ ಹೇಳಿ ಮತ್ತೆ ಬ್ಯಾಕ್ ಟು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಎಲ್ಲ ಮಾಡಲ್ಲ. ಗೊತ್ತಲ್ಲ ಮೈಕಲ್ ಥರ ಬಿಸ್ನೆಸ್ಸು, ರಾಬ್ರಿ, ಕಿಡ್ನ್ಯಾಪಿಂಗು, ಬರೀ ಇದೇ ಏನು ಗ್ಯಾಂಗ್ಸ್ಟರ್ ಏನು ಮಾಡ್ತಾನೋ ಅದೇ ಕೆಲಸ ಮೈಕಲ್ದು. ಸೊ ಇವಾಗ ನಾವು ಲೆಸ್ಟರ್ಗೆ ಕಾಲ್ ಮಾಡಿ ಕೇಳಿದ್ದಾನೆ ಮೈಕಲ್ಲು ಎಲ್ಲಿದೆಯಾ ಏನು ಅಂತ. ಸೊ ಅವನೊಂದು ಜಾಗದ ಲೊಕೇಶನ್ ಕಳಿಸಿದ್ದಾನೆ. ಸೊ ಇವಾಗ ನಾವು ಲೆಸ್ಟರ್ನ ಹುಡ್ಕೊಂಡು ಹೋಗ್ತೀವಿ. ಲೆಸ್ಟರ್ ನಮಗೆ ನೆಕ್ಸ್ಟ್ ಹೇಳ್ತಾನೆ ಏನೆಲ್ಲ ಮಾಡಬೇಕು, ಹೆಂಗೆ ಮಾಡೋದು, $2.5 million ಬೇಕು ಅಂದರೆ ಅಂತ. ಏನಿಲ್ಲ ಗೈಸ್, ಅವನೊಂದು ದೊಡ್ಡ ರಾಬ್ರಿ ಹೇಳ್ತಾನೆ. ಆ ರಾಬ್ರಿ ಮಾಡಿದ್ರೆ ನಮಗೆ $2.5 million ಬರುತ್ತೆ. ಸೊ ಮ್ಯಾಪಲ್ಲಿ ಇವಾಗ ಅಂತ ಇದೆ ನೋಡಿ, ಮ್ಯಾಪ್ ಆಚೆ ಇದೆ, ನಾನೆಲ್ಲ ಎಕ್ಸ್ಪ್ಲೋರೇ ಮಾಡಿಲ್ಲ. ಅಲ್ಲಿ ಲೆಸ್ಟರ್ ಇರ್ತಾನೆ, ಅವನಿರೋ ಕಡೆ ನಾವು ಇವಾಗ ಹೋಗ್ಬೇಕು. ಲೆಟ್ಸ್ ಗೋ ಟು ಲೆಸ್ಟರ್. ಫಸ್ಟ್ ಟೈಮ್ ಇವಾಗ ನಾವು ಗೇಮಲ್ಲಿ ಲೆಸ್ಟರ್ನ ಮೀಟ್ ಮಾಡ್ತಾಯಿದ್ದೀವಿ. ಏನು ಹೇಳ್ತಾನೆ, ಏನು ಮಾಡ್ತಾನೆ, ಹೆಂಗೆ ಮಾತಾಡ್ತಾನೆ, ಹೆಂಗಿರ್ತಾನೆ ಅಂತೆಲ್ಲ ನೋಡೋಣ. ಸೊ ಇವಾಗ ಆಲ್ಮೋಸ್ಟ್ ಒಂದು ಸಿಟಿಗೆ ಸ್ವಲ್ಪ ದೂರನೇ ಇದ್ದಾನೆ. ಯಾರೋ ಫೋನ್ ಮಾಡ್ತಾರೆ, ಡಾಕ್ಟರ್ ಫ್ರೀಲ್ಯಾಂಡರ್. ಮೈಕಲ್ಲೇ ಫೋನ್ ಮಾಡಿರೋದು ಗೈಸ್. Sure, you'll accommodate me as long as I got money in my pocket, right? Hey, I'm in a bad way, Doc. I might come by soon. ಮೈಕಲ್ಲು ಇವಾಗ ಅವನ ಹತ್ರ ಒಂದು ಡಾಕ್ಟರ್ ಹತ್ರ ಸ್ಟಾರ್ಟಿಂಗೇ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾನೆ. ಲೈಕ್ ನೆಕ್ಸ್ಟು ನನ್ನ ಲೈಫಲ್ಲಿ ಏನೇನೋ ಆಗುತ್ತೆ ಅಂದರೆ ಅವನ ಪ್ರಕಾರ ಒಂದು ಗ್ಯಾಂಗ್ಸ್ಟರ್ ಶೂಟೌಟ್ ಇಲ್ಲ, ಪೊಲೀಸ್ ಶೂಟೌಟ್ ಈ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ಡಾಕ್ಟರ್ ಬೇಕಲ್ವ ಗೈಸ್, ಹೆಲ್ತ್ ಕರೆಕ್ಟ್ ಮಾಡೋದಕ್ಕೆ. ಮೇಲೆ ಕೆಳಗಡೆನಾ ಈ ದಾರಿನೇ ಗೊತ್ತಾಗಲ್ಲ ಗೈಸ್ ನನಗೆ. ರಿಯಲ್ ಗೂಗಲ್ ಮ್ಯಾಪಲ್ಲಿ ಇದೇ ಪ್ರಾಬ್ಲಮ್ಮು. ಕರೆಕ್ಟಾಗಿ ಹೋಗ್ತಾಯಿದ್ದೀವ? ಹೋಗ್ತಾಯಿದ್ದೀವ? ಅಯ್ಯೋ ಗೈಸ್, ದಾರಿನೇ ಮಿಸ್ ಆಯ್ತು ಅಂದ್ಕೊಳ್ಳಿ. ಮೇಲೇ ಕರೆಕ್ಟಾಗಿತ್ತು, ಸುಮ್ಮನೆ ದೂರ ಮಾಡಿಕೊಂಡೆ. ಇವಾಗ ಇರಲಿ ಬನ್ನಿ, ಸಿಟಿ ಎಕ್ಸ್ಪ್ಲೋರ್ ಮಾಡೋ ಥರನೂ ಆಗುತ್ತೆ, ಮ್ಯಾಪು ಎಕ್ಸ್ಪ್ಲೋರ್ ಆಗುತ್ತೆ. ಸೊ ಇವಾಗ ಒಂದು ಡಾಕ್ಟ್ರಿಗೆ ಫೋನ್ ಮಾಡಿ ನನ್ನ ಲೈಫಲ್ಲಿ ಇನ್ನೂ ಏನೇನೋ ಆಗುತ್ತೆ, ನಾನು ಮುಂದೆ ನಿನ್ನ ಬಂದು ಮೀಟ್ ಆಗ್ಬೋದು, ಸೊ ನನ್ನ ವಾಕಿನ್ಗೆ ನೀನು ಅಪಾಯಿಂಟ್ಮೆಂಟ್ ಕೇಳಬೇಡ ಅಂತ ಹೇಳಿದ್ದಾನೆ. ಸೊ ಲೆಟ್ಸ್ ಗೋ. ಇವಾಗ ಇಲ್ಲಿಂದ ನಾವು ಮ್ಯಾಪ್ ನಡ್ಕೊಂಡು ಲೆಸ್ಟರ್ ಮನೆಗೆ ಹೋಗ್ತಾಯಿದ್ದೀವಿ. ನಾನು ನೋಡಿ ಗೈಸ್ ದಾರಿ ಎಲ್ಲ ಮಿಸ್ ಮಾಡ್ಕೊಂಡು, ಏನಿದು ನೀಟಾಗಿ ಅಲ್ಲಿ ಗೇಮಲ್ಲಿ ಬರ್ತಾಯಿತ್ತು, ಅದನ್ನು ನೋಡ್ಕೊಂಡು ಹೋಗೋದು ಬಿಟ್ಟು ನಾನು ಏನಪ್ಪ ಜನ ಡೀಸೆನ್ಸಿನೇ ಇಲ್ಲ, ಹಂಗೆಲ್ಲ ಓಡಿಸ್ತಾರೆ ದೊಡ್ಡ ಟ್ರಕ್ ಇಟ್ಕೊಂಡು. ಇಲ್ಲೇ ಇದ್ದಾನೆ ಗೈಸ್ ಮುಂದೆ ಲೆಸ್ಟರೇ ಒಂಥರ ಮೇಜರ್ ಬ್ಯಾಕ್ ಬೋನ್ ಗೈಸ್ ಮೈಕಲ್ ಮಾಡಿರೋ ಎಲ್ಲ ಕೆಲಸದಲ್ಲೂ. ಸೊ ನಾವು ಇವತ್ತು ಹೋಗಿ ಫಸ್ಟ್ ಟೈಮ್ ಅವನ್ನ ಮೀಟ್ ಮಾಡ್ತಾಯಿದ್ದೀವಿ. ಸೊ ಹೆಂಗಿರುತ್ತೆ ಅವನ ಜೊತೆ ಮಾತುಕತೆ, ಏನೆಲ್ಲ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನು ಮಾಡಿಸ್ತಾನೆ $2.5 million ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಆಗಿದೆ. ಸೊ ಹೋಗ್ಬಿಟ್ಟು ಇವಾಗ ಚೆಕ್ ಮಾಡೋಣ ಗೈಸ್, ಏನು ಹೇಳ್ತಾನೆ ಮೈಕಲ್ಗೆ ಲೆಸ್ಟರ್ ಅಂತ. ಇಲ್ಲೇ ರೈಟಲ್ಲಿದೆ ಅವನ ಮನೆ. ನನಗೊಂದು ಮನೆ ಕೂಡ ಯಾವುದೋ ಅಂತ ಇನ್ನೂ ಗೊತ್ತಿಲ್ಲ. ಮ್ಯಾಪ್ ಪ್ರಕಾರ ನೋಡ್ಕೊಂಡು ಇದೆ ಅನ್ಕೊತೀನಿ ಲೆಫ್ಟಲ್ಲಿರೋದು. ಹೋಗಿ ಚೆಕ್ ಮಾಡೋಣ. ಲೆಸ್ಟರ್ ಇದೆಯಾ ನಮ್ಮ ಮನೇಲಿ? ಏನು ಮನೆ ಆಚೆ ಒಂದು ಏನೋ ಕಾರ್ಡ್ಬೋರ್ಡ್ ಎಲ್ಲ ಇದೆ, ಏನು ತುಂಬ ವರ್ಷದಿಂದ ಯಾವ ಬಾಗಿಲು ತೆಗ್ದಂಗಿಲ್ಲ ಇಲ್ಲಿ. ಇದಲ್ಲ ಗೈಸ್,
ನೆಕ್ಸ್ಟ್ ಮನೆ ಅನ್ಕೊತೀನಿ ಲೆಸ್ಟರ್ದು. ಹೋಗಿ ಚೆಕ್ ಮಾಡೋಣ. ಪ್ರಾಬ್ಲಿ ಇದೆ ಅನ್ಕೊತೀನಿ. ಎಸ್, ಓಕೆ. ಲೆಸ್ಟರ್ ತೆಗೆಯೋ ಬಾಕ್ಲು. ನೈಸ್ ಜೆಸ್ಚರ್ ಗೈಸ್. ನೋಡಿ ಹಿಂಗೆ ಫ್ರೆಂಡ್ಸ್ ಎಲ್ಲ ಹಿಂಗೆ ಇರೋದು. ಫಾರಿನಲ್ಲೇ ಅಲ್ಲ, ಇಲ್ಲೂ ಫ್ರೆಂಡ್ಸ್ ಹಿಂಗೆ ಇರೋದು. ಬಟ್ ಗೊತ್ತಲ್ವಾ, ನಾರ್ಮಲ್. ಓ ಜಿ ಲೆಸ್ಟರ್ ನೋಡಿ ಗೈಸ್, ವೀಲ್ ಚೇರಲ್ಲಿ ಇದ್ಕೊಂಡೆ ಅವ್ನು ಇಡೀ ಗೇಮ್ನ ಆಟ ಆಡಿಸ್ತಾನೆ ಅಂದರೆ ಅವ್ನು ಎಷ್ಟು ಮಾಸ್ಟರ್ ಮೈಂಡ್ ಇರಬೇಡ. ನೋಡಿ ಗೊತ್ತು ಲೆಸ್ಟರ್ಗೆ ಯಾಕೆ ಬಂದಿದ್ದಾನೆ ಫ್ರ್ಯಾಂಕ್ಲಿನ್ ಅಂದರೆ ಅವ್ನಿಗೆ ದುಡ್ಡಿನ ಅವಶ್ಯಕತೆ ಇದೆ. ಸೊ ಏನಾದರೂ ದೊಡ್ಡದಾಗಿ ಕೆಲಸ ಮಾಡಬೇಕು ಅಂತ. ಎಕ್ಸಾಕ್ಟ್ಲಿ. ಲೆಸ್ಟರ್ ಏನೆಲ್ಲ ಹೇಳ್ತಾನೋ ಅದೆಲ್ಲ ಮಾಡ್ತಾನೆ ಮೈಕಲ್ ದುಡ್ಡುಗೋಸ್ಕರ. ಬ್ಯಾಕ್ ಇನ್ ದ ಗೇಮ್. ಎಸ್ ಗೈಸ್, ಎಸ್, ಬ್ಯಾಕ್ ಇನ್ ದ ಗೇಮ್. ನೋಡಿ ಅವ್ನಿಗೇನೂ ಪ್ರಾಬ್ಲಮ್ ಇಲ್ಲ. ಲೆಸ್ಟರ್ಗೆ ಏನೇ ಸಿಗಾಕೊಂಡ್ರು ಮೈಕಲ್ಲೇ ಸಿಗಾಕೊಳ್ಳೋದು. ಆದರೂ ಈ ಥರ ಒಂದು ಮಾಸ್ಟರ್ ಮೈಂಡ್ ಫ್ರೆಂಡು ಲೈಫಲ್ಲಿದ್ರೆ ಹೆಂಗಿರುತ್ತಲ್ವ ಗೈಸ್. ಕಳ್ತನ ಮಾಡೋಕ್ಕಂತಾನೆ ಅಲ್ಲ, ಏನಕ್ಕೆ ಆಗಲಿ ಯಾವುದೇ ಸಿಚುವೇಶನ್ ಆಫ್ ಲೈಫಲ್ಲಿ. ಏನೋ ಆಗಿದೆ ಗೈಸ್. ಯಾರೋ ಚೀಟ್ ಅಂತೆ, ಜೇ ನಾರಿಸ್ ಅನ್ನೋನು. ಸೊ ಅವನಿಗೆ ಏನಾದರೂ ಮಾಡಬೇಕು ಅಂತ ಇವಾಗ ಅನ್ಕೊತಾ ಇದ್ದಾರೆ. ಸೊ ಅವನೇನೋ ಮಾಡಿದ್ದಾನೆ ಗೈಸ್ ದೊಡ್ಡದಾಗಿ ಸ್ಕ್ಯಾಮು. ಇದು ಲೆಸ್ಟರ್ಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅವ್ನಿಗೆ ಏನಾದರೂ ಮಾಡಬೇಕು ಅನ್ನೋದು ಇವಾಗ ಐಡಿಯಾ. ಏನೋ ಬ್ಯಾಗ್ ಕೊಟ್ಟಿದ್ದಾನೆ. ಬಿಲಿಯನಿಯರ್ ಮ್ಯಾಥ್ ಜೀನಿಯಸ್ ಥರ ನಾವು ರೆಡಿ ಆಗಿಬಿಟ್ಟು ಅವ್ನು ಹೇಳಿದ ಜಾಗ ಹೋಗ್ಬೇಕಂತೆ. ಸೊ ಲೆಸ್ಟರ್ ಎಲ್ಲ ಬ್ಯಾಕ್ ಹ್ಯಾಂಡಲ್ಲಿ ನಮಗೆ ಕೆಲಸ ಮಾಡಿ ಕೊಡ್ತಾನೆ ಗೈಸ್. ನಾವು ಇವಾಗ ಏನು ಮಾಡಬೇಕು ಅಂದರೆ ಅವ್ನು ಹೇಳೋ ಥರ ಮಾಡಬೇಕು. ಸೊ ಫಸ್ಟ್ ನಾವು ಅವ್ನು ಹೇಳಿದ ಥರ ಒಂದು ಮ್ಯಾಥ್ ಜೀನಿಯಸ್ ಥರ ರೆಡಿ ಆಗಬೇಕು. ಅಲ್ಲಿಂದ ಹೋಗ್ಬಿಟ್ಟು ಅವ್ನು ಹೇಳಿದ ಕಡೆ ಎಲ್ಲ ಹೋಗ್ಬೇಕು ನಾವು ಇವಾಗ. ಸೊ ಹೆಂಗೆ ಅಂದರೆ ಇನ್ಮೇಲಿಂದ ನಮಗೆ ಅದೊಂಥರ ಬ್ಯಾಕ್ ಹ್ಯಾಂಡಲ್ಲಿ ನಮ್ಮ ಎಲ್ಲ ಕೆಲಸ ನಡೆಸ್ತಾನೆ ಲೆಸ್ಟರ್. ಸೊ ಗೈಸ್, ನಾವು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಮ್ಮದು ಹೊಸ ಗೇಮ್ ಪ್ಲೇ ಸ್ಟಾರ್ಟ್ ಆಗುತ್ತೆ. ಲೆಸ್ಟರ್ ಏನೆಲ್ಲ ಹೇಳ್ತಾನೆ ಇದೆಲ್ಲ ಮಾಡ್ತೀವಿ ನಾವು. ಒಂದು ಪ್ರಾಪರ್ ಪ್ಲ್ಯಾಂಡ್ ರಾಬರಿ, ಸುಮ್ಮನೆ ಯಾವುದೋ ಸಿಂಪಲ್ ರಾಬರೀಸ್ ಅಲ್ಲ, ಹ್ಯೂಜ್ ರಾಬರಿ ಮಾಡ್ತಾಯಿದ್ದೀವಿ. ಸೊ ಆ ವಿಡಿಯೋಯಿಂದ ಒಂದು ಹೊಸ ಸ್ಟಾರ್ಟ್ ಇರಲಿ ಅಂತ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಎಪಿಸೋಡ್ 6ಗೆ ಕಾಯ್ತಾ ಇರಿ, ಆದಷ್ಟು ಬೇಗ ಬರುತ್ತೆ. ಲೆಟ್ಸ್ ಗೆಟ್ ಗೋಯಿಂಗ್. ಇಟ್ಸ್ ಟೈಮ್ ಟು ರಾಬ್. ಟಕಾಯ್ಸು ಲಗ್ಗ ಲಗಾಯ್ಸು